ಜೋಕ್ ಜಂಕ್ಷನ್ಗೆ ಮತ್ತೆ ಸ್ವಾಗತ ಗೆಳೆಯರ. ಮುಂದೆ ಮತ್ತೊಂದು ಹೊಸ ಜೋಕ್. ಇದು ಹುಬ್ಬಳ್ಳಿಯಿಂದ ಬಂದಂಥ ಜೋಕ್. ಶೈಲಶ್ರೀ ಅನ್ನೋರು ಈ ಜೋಕನ್ನು ಕಳಿಸ್ಯಾರ. ಒಬ್ಬವ ತನ್ನ ಹೆಂಡತಿಗೆ ಗೂಗಲ್ ಡಾರ್ಲಿಂಗ್ ಅಂತಿದ್ನ. ಅದನ್ನು ಒಬ್ಬ ಫ್ರೆಂಡ್ ಕೇಳಿದಂತ, ನಿನ್ನ ಹೆಂಡ್ತಿಗೆ ಯಾಕೆ ಗೂಗಲ್ ಡಾರ್ಲಿಂಗ್ ಅಂತೀಯೋ ಅಂತ. ಏನು ಹೇಳಿ ಮರಾಯ, ನಾ ಒಂದು ಪ್ರಶ್ನೆ ಕೇಳಿದ್ರೆ 100 ಉತ್ತರ ಕೊಡ್ತಾಳಕ್ಕಿ, ಅದಕ್ಕೆ ಗೂಗಲ್ ಡಾರ್ಲಿಂಗ್ ಅಂತೀನಿ. ಸುಮಾ ಅನ್ನೋರು ಬೈಲ್ಹೊಂಗಲದಿಂದ ಈ ಲೈನನ್ನು ಕಳಿಸ್ತಾರೆ. ಅವ್ರು ಹೇಳ್ತಾರೆ, ನೋಡ್ರಿ, ಶಬ್ದಗಳ ಸೋತಾಗ ಕಣ್ಣುಗಳು ಮಾತಾಡ್ತಾವ, ಶಬ್ದಗಳು ಸೋತಾಗ ಕಣ್ಣುಗಳು ಮಾತಾಡ್ತಾವಂತ, ಮತ್ತು ಕಣ್ಣುಗಳು ಸೋತಾಗ ಹೃದಯ ಮಾತಾಡ್ತದೆ. ಕಣ್ಣುಗಳು ಸೋತಾಗ ಹೃದಯ ಮಾತಾಡ್ತದಂತ, ಮತ್ತು ಹೃದಯ ಸೋತಾಗ ಮಾತ್ರ ಮೂಗಿಗೆ ಹತ್ತಿ ಇಟ್ಟು ಶಿವಾಯನ ಮಾಡ್ಬೇಕಂತ. ಗಂಡ ಹೆಂಡ್ರ ನಡುವಿನ ಅನ್ಯೋನ್ಯತೆ ಯಾವತ್ತೂ ಬೆಳ್ಕೋತನ ಹೋಗ್ತದ್ರಿ. ಲಗ್ನಕ್ಕೆ ಅಂದ್ರೆ ಎಷ್ಟು ವಯಸ್ಸಾಗ್ತದೆ, ಎಷ್ಟು ಮ್ಯಾರೇಜ್ ಆ್ಯನಿವರ್ಸರಿ ಅಂದ್ರೆ ಹ್ಯಾಪಿ ಮ್ಯಾರೇಜ್ ಆ್ಯನಿವರ್ಸರಿಗಳಾಗ್ತಾವೆ, ಅಷ್ಟು ಅನ್ಯೋನ್ಯವಾಗಿರ್ತಾರಂತ. ಮಜಾ ಅಂತಂದ್ರೆ ಗಂಡ ಹೆಂಡತಿ ಹಂಗೆ ಕಾಣಿಸ್ಲಿಕ್ಕೆ ಶುರು ಮಾಡ್ತಾನಂತ, ಹೆಂಡತಿ ಅಂದ್ರೆ ಇಬ್ಬರು ಒಂದನ ಮುನಿ ಕಾಣಿಸ್ಲಿಕ್ಕೆ ಶುರು ಆಗ್ತಾರಂತೆ. ಆದರೆ ಇಂಥ ಅನ್ಯೋನ್ಯತೆ ನಡುವೆ ಮೂರ್ಖತನೂ ಅಲ್ಲೇ ಇರ್ತದೆ. ಇಂಥ ಒಬ್ಬ ಮೂರ್ಖ ಗಂಡಗೆ ಹೆಂಡತಿ ಕೇಳಿದ್ಲು, ರೀ ನೀವು ಖರೆ ಹೇಳ್ತೀನಿ, 1000 ಒಳಗೆ ಒಬ್ಬರು ಅಂತ. ಅದಕ್ಕೆ ಅವ್ನು ಕೇಳಿದಂತೆ, ಉಳಿದು 999 ಮಂದಿ ಎಲ್ಲಿದ್ದಾರೆ ಮತ್ತು ಯಾರು? ಗೆಳೆಯ ಹಮೀದ್ ಪಾಳ್ಯ ಅವರು ಮೊನ್ನೆ ಮಾತಾಡ್ಕೋತ ಕೂತಾಗ ಈ ಜೋಕನ್ನು ಹೇಳಿದರು. ಇಬ್ಬರು ಕುಡುಕರ ಬಗ್ಗೆ ಮಾತಾಡ್ತಾರೆ. ಅವರು ಹೇಳಿದರು, ಒಬ್ಬ ಕುಡುಕ ಹೇಳಿದಂತೆ, ನೀವು ಅಲ್ಲಿ ತಾಜ್ ಮಹಲ್ ಕಟ್ಟಿದ್ರೆ, ತಾಜ್ ಮಹಲ್ ಆ ತಾಜ್ ಮಹಲ್ ಕಟ್ಟೋಕ್ಕಿಂತ ಮೊದಲು ಅಲ್ಲಿ ಏನಿತ್ತು? ಇನ್ನೊಬ್ಬ ದೋಸ್ತ್ ನಂಗೆ ಹೆಂಗೆ ಹೇಳೋದು, ನೀನು ವಿಚಾರ ಮಾಡು, ತಾಜ್ ಮಹಲ್ ಕಟ್ಟೋಕ್ಕಿಂತ ಮೊದಲು ಅಲ್ಲೇ ಏನಿತ್ತು? ಗೊತ್ತಾಗಲ್ಲ, ಅಷ್ಟು ಗೊತ್ತಾಗಲ್ಲ. ತಾಜ್ ಮಹಲ್ ಕಟ್ಟೋಕ್ಕಿಂತ ಮೊದಲು ಖಾಲಿ ಜಾಗ ಇತ್ತು. ಜೋಕ್ ಜಂಕ್ಷನ್ಯಾಗ ಈಗ ಮಸ್ತ್ ಮನುಷ್ಯ ಬರೋ ಟೈಮ್ ರೀ. ಎಲ್ಲಿ ಹೋಗ್ಬೇಡ್ರಿ, ಒಂದು ಸಣ್ಣ ಬ್ರೇಕ್ ಕರ್ಕೊಳ್ಳಿ ಬರ್ತೇನೆ ಮಸ್ತ್ ಮನುಷ್ಯನ ಕರ್ಕೊಂಡು.